ಹಲೋ ಗೆಳೆಯರೇ, ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ನಮ್ಮ ಹುಡುಗರಿಗೆ ನಮಸ್ತೆ. ಈ ಒಂದು ಪ್ರೊಫೈಲ್ ಬಂದಿರೋ ಉದ್ದೇಶ ಏನಂದರೆ, ಒಬ್ಬ ಒಳ್ಳೆಯ ಹುಡುಗ ಬೇಕಾಗಿದ್ದಾರೆ. ಒಳ್ಳೆಯ ಹುಡುಗ ಅಂದರೆ ಯಾವ ರೀತಿಯಲ್ಲಿ ಇರಬೇಕು? ಒಳ್ಳೆಯ ಹುಡುಗ ಅಂದರೆ ಇವ್ರು ಹೇಳಿರ್ತಕ್ಕಂಥ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು. ಇವ್ರು ಹೇಳಿದ ರೀತಿಯಲ್ಲಿ ಕುಣಿಬೇಕು ಮತ್ತು ನೀವು ಮಾಡ್ತಕ್ಕಂಥ ಕೆಲಸದಿಂದ ಈಕೆಗೆ ತೃಪ್ತಿ ಸಿಗಬೇಕು. ಅಂದರೆ ಮಾತ್ರ ನೀವು ಒಳ್ಳೆಯ ಹುಡುಗರಾಗ್ತೀರಾ. ಅಷ್ಟಕ್ಕೂ ಈಕೆ ಮಾಹಿತಿಗಳೇನೇನೋ ಫಸ್ಟ್ಗೆ ಅದು ತಿಳ್ಕೊಳ್ಬೇಕಲ್ವ ನಾವು. ಆನಂತರ ಅವಳಿಗೆ ಯಾವ ರೀತಿಯ ಹುಡುಗ ಬೇಕು ಅನ್ನೋದನ್ನು ತಿಳಿಬೇಕು. ಮೊದಲನೇದಾಗಿ ಇವರ ತಂದೆಯವರು ಅಡಿಕೆ ವ್ಯಾಪಾರ ಪ್ಲಸ್ ಮಸಾಲೆ ವ್ಯವಹಾರದಲ್ಲಿ ಒಂದು ಅಂಗಡಿ ಹಾಕಿರ್ತಾರೆ. ಅದರಲ್ಲಿ ಹಲವಾರು ರೀತಿಯಲ್ಲೂ ಕೂಡ ಪ್ರಸ್ತುತ ಲಾಭದಾಯಕ ಆಗಿರ್ತಕ್ಕಂಥದ್ದು. ಯಾಕಂದರೆ ಇವರು ಬೇರೆ ಬೇರೆ ದೇಶಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ವಿದೇಶದಲ್ಲಿ ಉದ್ಯೋಗ ಹುಡುಕ್ತಾ ಇದ್ದಾರೆ ಇವರ ಒಬ್ಬ ಅಕ್ಕನವರು. ಅಲ್ಲಿಗೆ ಸಿಕ್ಕರೆ ಇವರಿಗೆ ಒಳ್ಳೆಯ ಲಾಭದಾಯಕ ಕುಟುಂಬ ಆಗುತ್ತೆ. ಸೊ ಮನೆ ಉತ್ತಮ ಆರ್ಥಿಕ ಸ್ಥಿತಿಯ ಕುಟುಂಬದಲ್ಲಿ ಹೊಂದಿ ಬೆಳೆದಿರ್ತಕ್ಕಂಥ ಈ ಒಂದು ಕುಟುಂಬದಲ್ಲಿ ಈ ಒಂದು ಸಾನ್ವಿತಾ ಹೆಗ್ಡೆ ಅಂತ ಒಬ್ಬ ಮಹಿಳೆಗೆ ಹುಡುಗ ಬೇಕಾಗಿದ್ದಾರೆ. ಶ್ರೀಮಂತರ ಹುಡುಗ ಅಲ್ಲ, ಬಡವರ ಹುಡುಗ. ಸೊ ನೋಡಿ, ಶ್ರೀಮಂತರ ಹುಡುಗ ಅಂದರೆ ಇವ್ರ ಜೊತೆ ಮದುವೆ ಆಗಿ ನಂತರ ದುಡ್ಡು ಮಾಡಿಕೊಂಡು ಇವರಿಗೆ ಪ್ರಸ್ತುತ ಬ್ರೇಕಪ್ ಮಾಡಿಕೊಂಡು ಡೈವರ್ಸ್ ಕೊಟ್ಟು ಹೋಗಿಬಿಡ್ತಾನೆ. ಆ ಒಂದು ಉದ್ದೇಶದಿಂದ ಒಬ್ಬ ಬಡ ಹುಡುಗನ ಮದುವೆ ಆದರೆ ಮುಂದೊಂದು ದಿನ ನನ್ನನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನೆ, ನಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾನೆ ಅನ್ನೋ ಉದ್ದೇಶ. ಊರು ಕಾಡೂರಹಳ್ಳಿ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿ ಬರುತ್ತೆ. ಹೈಟು 5.5 ಅಡಿ ಇದ್ದಾರೆ. ಬಣ್ಣ ಬಂದುಬಿಟ್ಟು ಸ್ವಲ್ಪ ಕಂದು ಬಣ್ಣ, ಮೀನರಾಶಿ, ಉತ್ತರ ಭಾದ್ರ ನಕ್ಷತ್ರ ಹೊಂದಿರತಕ್ಕಂಥದ್ದು. ಸೊ ಟೋಟಲಿ ಇವರ ಫ್ಯಾಮ್ಲಿ ಒಂದು ಒಳ್ಳೆಯ ಲಾಭದಾಯಕ ಕುಟುಂಬದಲ್ಲಿ ಒಂದು ಲಾಭ ಹೆಂಗೆ ಮಾಡಬೇಕು, ಈಗಿನ ಜನ್ರೇಷನಲ್ಲಿ ಹೆಂಗಿರಬೇಕು ಅನ್ನೋದನ್ನು ನೋಡಿ ಕಲಿಬೇಕಾಗಿರ್ತಕ್ಕಂಥ ಕುಟುಂಬದಲ್ಲಿ ಒಬ್ಬ ಒಡೆಯನ ಅವಶ್ಯಕತೆ ಇದೆ. ಅಂದರೆ ಮನೆಯ ಅಳಿಯನ ಅವಶ್ಯಕತೆ ಇದೆ. ಆ ಒಂದು ಅಳಿಯ ಯಾವ ನಿಟ್ಟಿನಲ್ಲಿ ಹೆಂಗೆ ಇರಬೇಕು ಅನ್ನೋದನ್ನು ಇವಾಗ ಹೇಳ್ತೀನಿ. ಈ ಒಂದು ಸಾನ್ವಿಕಾ ಹೆಗ್ಡೆ ಅವರಿಗೆ ವಯಸ್ಸು 27 ವರ್ಷ ಆಗಿರೋದ್ರಿಂದ ನಿಮ್ಮ ವಯಸ್ಸು 31ರ ಒಳಗಡೆ ಇರಬೇಕಂದ್ರೆ 2-3 ವರ್ಷ ಹೆಚ್ಚು ಕಡಿಮೆ ಆಗಿದ್ದರೂ ಕೂಡ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಆ್ಯಂಡ್ ಒಂದನೇದಲ್ಲಿ ವ್ಯಾವಹಾರಿಕ ಜ್ಞಾನ ಇರಬೇಕು. ಇವರು ಮಾಡೋದು ಮಸಾಲೆ ವ್ಯವಹಾರ ಸ್ನೇಹಿತರೆ. ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಅಂದರೆ ಇವ್ರು ಮಾಡಲ್ಲ, ಇವ್ರು ರೆಡಿ ಮಾಡಿಬಿಟ್ಟು ಕೊಡ್ತಾರೆ. ಒಬ್ಬರು ಡಿಸ್ಟ್ರಿಬ್ಯೂಟರ್ ಇರ್ತಾರಲ್ವ, ಅವ್ರ ಕಡೆಯಿಂದ ಮಾಡಿಸ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ತಿಳುವಳಿಕೆ, ಎಜುಕೇಟೆಡ್, ಓದಿರ್ತಕ್ಕಂಥ ಹುಡುಗ ಆಗಿದ್ದರೆ ಇವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಂದರೆ ಮುಂದೆ ಒಂದಿನ ಇವ್ರ ಕಡೆಯಿಂದ ಅಥವಾ ಅವ್ರ ಕಡೆಯಿಂದ ಏನಾದ್ರು ತಪ್ಪಾದರೆ ನೀವು ಅದನ್ನು ಇದು ತಪ್ಪಾಗಿದೆ ನಮ್ಮ ಕಡೆಯಿಂದ ಅಲ್ಲ ಅವ್ರ ಕಡೆಯಿಂದ, ಹೀಗೆ ಐಡಿಯಾ ಕೊಡೋಕ್ಕೆ ಒಂದು ಸ್ವಲ್ಪ ಬೇಕಲ್ವ. ಅದಕ್ಕೋಸ್ಕರನೇ ಫನ್ ಪ್ಲಸ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತಕ್ಕಂಥ ಒಬ್ಬ ಹುಡುಗ ಆಗಿರಬೇಕು. ಅಂದರೆ ನಾವು ತುಂಬ ಸೀರಿಯಸ್ ಫ್ಯಾಮಿಲಿ ನಮ್ಮದು. ಅಂದರೆ ವರ್ಕ್ ಆಯಿತು ಅದಾಯಿತು ಅಂತ ಇದ್ಬಿಡೋಂಥ ಫ್ಯಾಮಿಲಿ. ಅಂಥ ಫ್ಯಾಮಿಲಿಯಲ್ಲಿ ನೀವೇನಾದರೂ ಕಾಮಿಡಿ ಮಾಡಿಕೊಂಡು ಫನ್ ಮಾಡಿಕೊಂಡು ಒಬ್ಬ ಎಂಟ್ರಿ ಕೊಟ್ಟರೆ ಎಲ್ಲರೂ ಎಷ್ಟು ಖುಷಿ ಆಗ್ತಾರೆ. ಎಲ್ಲರೂ ಕೂಡ ಜಗಳ ಆಡಲ್ಲ, ಎಲ್ಲ ರೀತಿಯಲ್ಲೂ ಚೆನ್ನಾಗಿರ್ತೀವಿ. ಅದಕ್ಕೋಸ್ಕರ ಅಂತ ಹೇಳಿದ್ದಾರೆ. ಲೈಫ್ ಸೀರಿಯಸ್ ಆಗಬಾರ್ದು, ಸ್ವಲ್ಪ ಫನ್ ಕೇರ್ ಇರಬೇಕು. ಮತ್ತು ನನ್ನ ಹ್ಯಾಬಿಟ್ ಬಗ್ಗೆ ಬೈಯುವಂತಹ ಒಂದು ನೀವು ವ್ಯಕ್ತಿ ಆಗಿರಬಾರ್ದು. ಆ್ಯಂಡ್ ಚಿಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಇವರ ಹ್ಯಾಬಿಟ್ಸ್ ಅಂದರೆ ಸ್ವಲ್ಪ ಸುತ್ತಾಡೋದು ಜಾಸ್ತಿ, ಆ್ಯಂಡ್ ಅವಾಗವಾಗ ಪಾನಿಪುರಿ ಅದು ಇದು ತಿನ್ನೋದು ಜಾಸ್ತಿ, ಮತ್ತು ಒಂದು ಸ್ವಲ್ಪ ಸ್ಮೋಕ್ ಮಾಡ್ತಾರೆ ಸ್ನೇಹಿತರೆ, ಟೆನ್ಷನ್ ಜಾಸ್ತಿ ಆದಾಗ. ಅದಕ್ಕೋಸ್ಕರ ನೀವು ಬೈಬಾರ್ದು, ಅದನ್ನು ಕ್ಲಾಮ್ ಡೌನ್ ಆಗಿ ಹೇಳಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಅಡುಗೆ ಮಾಡೋದು ಕಡಿಮೆ, ಹಾಗಂತ ಹೊರಗಡೆಯಿಂದ ತರಿಸೋದು ಜಾಸ್ತಿ. ಅದು ನನಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅದನ್ನು ಇಷ್ಟಪಡಬೇಕು ನೀವು. ಅದಕ್ಕೋಸ್ಕರನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ಯಾಮ್ಲಿಯವರ ಜೊತೆ ಫ್ರೆಂಡ್ಲಿಯಾಗಿ ಇರೋದು ನಾನು ಕಡಿಮೆ. ಅದಕ್ಕೋಸ್ಕರ ನೀವು ನನ್ನ ಒಂದು ಕುಟುಂಬದ ಜೊತೆ ಹೆಚ್ಚಿನ ಹೊಂದಾಣಿಕೆಯಿಂದ ಇರಬೇಕು. ಜೊತೆಗೆ ಕನ್ನಡ, ಹಿಂದಿ ಮಾತಾಡೋಕ್ಕೆ ಬರಬೇಕು. ಆ್ಯಂಡ್ ನಾನು ಹೇಳಿದ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು. ನನ್ನ ತಂದೆಯವರ ಜೊತೆ ನೀವು ಫಸ್ಟಿಗೆ ಮಾತಾಡಿ ನಂತರ ನನ್ನ ಮಾಹಿತಿಗಳನ್ನು ಏನು ಅಂತ ಹೇಳಿ ಅಂತ ಹೇಳಿದ್ದಾರೆ. ನೀವು ಕೆಳಗಡೆ ಕಾಣಿಸ್ತಕ್ಕಂತಹ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂಥ Gmail IDಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಹೇಳ್ತಾರೆ ಅವರು. ಅದಕ್ಕೂ ಮುನ್ನ ಈಕೆನ ಮದುವೆ ಆಗಬೇಕು ಆಗಿರ್ತಕ್ಕಂಥ ಹುಡುಗನಿಗೆ ಇದೊಂದು ಕಾರು ಗಿಫ್ಟು. ಇದು CRV ಓಲ್ಡ್ ಮಾಡೆಲ್ ಕಾರು. ಇದರ CC 1997 CC ಮತ್ತು 1597 CCಯ ಒಂದು ಪೆಟ್ರೋಲ್ ವೇರಿಯಂಟ್ ಗಾಡಿ ಇದು. ಸೊ ಅಷ್ಟೊಂದು ಲಾಭದಾಯಕ ಕುಟುಂಬ ಆಗಿದೆ. ಹಂಗಂತಂದ್ಬಿಟ್ಟು ಇವರು ಏನಂತಾರೆ, ಕಾರಿಲ್ಲ ಅಂತಂದರೆ ಹೆಂಗ್ರಿ ರೀ, ಎಲ್ಲ ಇದೆ ಈಗಿನ ಜನರೇಷನಲ್ಲಿ ಪ್ರಸ್ತುತ. ಅದು ಎಜುಕೇಟೆಡ್ ಪೀಪಲ್ಗಳಿಗೆ ಅರ್ಥ ಆಗಲ್ಲ. ಬಿಸ್ನೆಸ್ ಮೈಂಡೆಡ್ ಇರ್ತಕ್ಕಂಥವ್ರು ಜಾಸ್ತಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಲಾಭ ಹೆಂಗೆ ಮಾಡಬೇಕು, ದುಡ್ಡು ಹೆಂಗೆ ಗಳಿಸ್ಬೇಕು ಅನ್ನೋದನ್ನು ಅವ್ರನ್ನ ನೋಡಿ ನಾವು ಕಲಿಬೇಕಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿ ಬಂದಿದೆ ಇವಾಗ. ಎಷ್ಟು ಓದಿದರೆ ಏನು ರೀ, ಇವಾಗ ಏನೋ ಓದದೇ ಇರೋರು ಕೋಟ್ಯಾಧೀಶ್ವರರಾಗಿರ್ತಾರೆ. ನಾವು ಓದಿರೋರು ಏನು ಮಾಡ್ತಿದ್ವಿ ಅಂದರೆ 30,000 ರೂಪಾಯಿ 10,000 ರೂಪಾಯಿ ಸಂಬಳಕ್ಕೆ
ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ದುಡಿತಾ ಇದ್ದೀವಿ. ಇದೊಂದು 199ರ ಸ್ಪೀಡಲ್ಲಿ ಇರ್ತಕ್ಕಂಥ ಒಂದು ಟಾಪ್ ಮಾಡೆಲ್ ಸ್ಪೀಡಲ್ಲಿ ಇರ್ತಕ್ಕಂಥ ಗಾಡಿ. 13ರಿಂದ 18ರ ಮೈಲೇಜಿಂಗ್ ಕೊಡುತ್ತೆ ಮತ್ತು 5 ಸೀಟ್ಗಳಿಲ್ಲದ್ರಲ್ಲಿ SIVಯಲ್ಲಿ ಇದೆ. ಈ ಒಂದು ಕಾರು ನಿಮಗೆ ವರದಕ್ಷಿಣೆಯಲ್ಲಿ ಕೊಡ್ತಾರೆ, ಪ್ಲಸ್ ಮದುವೆ ಆಗೋದಕ್ಕೆ ಸ್ವಲ್ಪ ದುಡ್ಡು ಸಹ ಕೊಡ್ತಾರೆ. ಬಟ್ ಕಂಡೀಷನ್ಸ್ ಏನು ಹೇಳಿದ್ದಾರೆ ಅದು ಮೇನ್ ಇಂಪಾರ್ಟೆಂಟ್. ಏನು ಬಿಟ್ಟರು ಕಂಡೀಷನ್ ಬಿಡಲ್ಲ. ಈಕೆ ತುಂಬ ಹಠವಾದಿ ಆಗಿರೋದು ಈಕೆ. ಅದಕ್ಕೋಸ್ಕರನೇ ಅದನ್ನು ಮೇಯ್ನಾಗಿ ಫಾಲೋ ಅಪ್ ಮಾಡ್ಕೊಂಡು ಹೋಗಿ. ಅಂದರೆ ರೂಲ್ಸ್ಗಳಾಗಿರಲಿ ಮತ್ತು ಆಕೆ ಹೇಳಿರೋದು ನನಗೆ ಹೀಗೆ ನೋಡ್ಕೊಂಡು ಹೋಗ್ಬೇಕು, ಈ ರೀತಿ ಕೆಲಸ ಕೊಡಬಾರ್ದು, ಆ ರೀತಿ ಕೆಲಸ ಕೊಡಬಾರ್ದು ಅಂತ ಏನು ಹೇಳಿದ್ರು ಅದ್ರ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡಿ. ಸೊ ಅದ್ರ ಬಗ್ಗೆ ನೀವು ಹೆಚ್ಚಿನ ಫೋಕಸನ್ನು ಮಾಡಿದ್ರೆ ಪ್ರಸ್ತುತ ಈಕೆ ಏನು ಮಾಡ್ತಾರೆ, ನನ್ನ ಬಗ್ಗೆನೇ ಹೆಚ್ಚಿನ ಕಾಳಜಿ ಇದೆ ಇವನಿಗೆ ಅಂತಂದ್ಬಿಟ್ಟು ಪ್ರೀತಿಯಿಂದ ಕಾರು ಕೊಡೋ ಬದಲು ಇನ್ನೂ ಸ್ವಲ್ಪ ದುಡ್ಡನ್ನು ಎಕ್ಸ್ಟ್ರಾ ಕೊಡ್ಬೋದಲ್ಲ. ಅದಕ್ಕೋಸ್ಕರ ನಾವು ದುಡ್ಡು ಸಿಗುತ್ತೆ ಅನ್ನೋ ಉದ್ದೇಶದಿಂದ ಹೋದರೆ ಅಲ್ಲಿ ಸಿಗೋದು ನಮಗೆ ಬರೀ ಮಣ್ಣು ಸಿಗುತ್ತೆ, ಆಯಿತಾ. ನಿನ್ನ ಪ್ರೀತಿ ಕಾಳಜಿ ಬೇಕು, ನನಗೆ ಬೇಕಾಗಿರೋದು ಇದೇನು ಬೇಡ ಅಂತಂದರೆ ಅಲ್ಲಿ ಪ್ರೀತಿನೂ ಸಿಗುತ್ತೆ, ಈ ಕಡೆ ನಮಗೆ ಲಾಭವೂ ಆಗುತ್ತೆ. ಸೊ ತಲೆ ಓಡಿಸ್ಬೇಕು. ಎಲ್ಲ ಸಂದರ್ಭಗಳಿಗೆ ಸಿಚುವೇಶನ್ ತಕ್ಕ ಹಾಗೆ ರೀತಿಯಲ್ಲಿ ನಾವು ತಲೆ ಓಡಿಸ್ಬೇಕು. ನಿಮ್ಮ ಮಾಹಿತಿಗಳನ್ನು Gmail IDಗೆ ಕಳಿಸೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಗೊತ್ತಿದೆಯಲ್ಲ, ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ Gmail ID. ಅಲ್ಲಿಗೆ ನಿಮ್ಮ ಬಯೋಡಾಟಾ ಮತ್ತು ಪ್ರೊಫೈಲ್ಗಳನ್ನು ಕಳಿಸಿಕೊಡಿ. ಮೇಲಲ್ಲಿ ನೋಡ್ತಾರೆ, ಪ್ರತಿಯೊಂದು ಮಾಹಿತಿನ ಚೆಕ್ಕಿಂಗ್ ಮಾಡಿ ಏನೆಲ್ಲ ಆಗಬೇಕು ಏನೆಲ್ಲ ಇದೆ ಅಂತಂದ್ಬಿಟ್ಟು ಚೆಕ್ಕಿಂಗ್ ಮಾಡಿ ಅವರ ಮಾಹಿತಿಗಳನ್ನು ತಿಳಿಸ್ತಾರೆ. ಇದು ಪೂರ ಬ್ಲ್ಯಾಕ್ ಕಲರು ವಿತ್ ಒಳಗಡೆ ಒಂದು ಇಂಟೀರಿಯಲ್ಗಳ ಡಿಸೈನು ವಿತ್ ಸ್ಟೇರಿಂಗ್ ಸಿಸ್ಟಮ್ ನೋಡ್ತಾ ಇದ್ದೀರಾ, ಚೆನ್ನಾಗಿದೆ ಅಂತ ಅನಿಸುತ್ತಾ. ಸೊ ನೋಡಿ, ಕಾರ್ ಅಂತಂದಮೇಲೆ ಇದೇ ರೀತಿ ಇರುತ್ತೆ, ಡಿಫ್ರೆನ್ಸ್ ಏನೂ ಇರೋಲ್ಲ. ಒಂದು ಸ್ವಲ್ಪ ಒಳ್ಳೆಯ ಬೆಲೆಯ ಕಾರ್ಗಳು ಸ್ವಲ್ಪ ತುಟ್ಟಿ ಇರುತ್ತೆ, ಕೆಟ್ಟದಾಗಿ ಮಿಡಲ್ ಕ್ಲಾಸಿನ ಒಂದು ಕಾರ್ಗಳು ಸ್ವಲ್ಪ ಮಾಡರ್ನ್ ಚೇಂಜ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಏನೂ ಕೂಡ ಡಿಫ್ರೆನ್ಸ್ ಇರೋಲ್ಲ ಇದರಲ್ಲಿ. ಸೊ ಈ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಮಾಹಿತಿಗಳನ್ನು ಅವ್ರಿಗೆ ಕಳಿಸೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಮತ್ತೆ ನಾನು